ರೀತಿ ಅದ. ಅದಕ್ಕಾಗಿ ಪಾಪ ಶಿಕ್ಷಣ ನೀಡುತ್ತಿರುವಂಥ ಪಾಪ ಇಲ್ಲಿವರೆಗೆ ಯಾವುದೇ ಅಲ್ಲಿ ಮ್ಯಾನೇಜ್ಮೆಂಟ್ ಎಷ್ಟು ಕೊಡ್ತಾರೆ ತೊಗೊಳ್ತಾರೆ. ಮ್ಯಾನೇಜ್ಮೆಂಟ್ದವ್ರು ಸುಮ್ಮನೆ ಸೈಟ್ ತೊಗೊಳ್ತಿರ್ತಾರೆ, 20 ಕೊಟ್ಟಿವಿ 30,000 ಕೊಟ್ಟಿವಿ ಹಾಗೆ ಹೀಗೆ ಅಂತೇಳಿ. ಕೊಡೋದು ಎಷ್ಟು ಇರ್ತದೆ ಅಂದರೆ ಅಲ್ಲೇ ಕನ್ನಡ ಕಲಿಸುವಂಥ ಮಾಸ್ತರ್ಗೆ, ಸಮಾಜಶಾಸ್ತ್ರ ಕಲಿಸುವಂಥ ಮಾಸ್ತರ್ಗಳಿಗೆ ಅಥವಾ ಟೀಚರ್ಗೆ, ಲೆಕ್ಚರ್ಗಳಿಗೆ 5-10 ಸಾವಿರ ಕೊಟ್ಟರೆ ಭಾಳ ದೊಡ್ಡದಾಯ್ತದೆ. ಮುಂದೆ ಇಂಗ್ಲೀಷ್ ಕಲಿಸೋರಿಗೆ ಒಂದಿಷ್ಟು ಹೆಚ್ಚು ಕೊಡ್ತಾರೆ, 12-15 ಸಾವಿರ ರೂಪಾಯಿ ಕೊಡ್ತಾರೆ. ಉಳಿದವ್ರ ಜೊತೆ ಪಾಪ ಅವ್ರು ಸೈನ್ಸ್ ಕಲಿಸೋರಿಗೆ, ಮ್ಯಾಥ್ಸ್ ಕಲಿಸೋರಿಗೆ ಒಂದು ಅವನವ್ರು ಎವರೇಜ್ 15-20 ಸಾವಿರ ತನಕ ಕೊಡ್ತಾರೆ. ಅದು ಎಕ್ಸ್ಪೀರಿಯನ್ಸ್ ಇದ್ದವ್ರಿಗೆ. ಇಂಥ ಪ್ರಸಂಗದಲ್ಲೇ ಅನುದಾನಗಳನ್ನು ಅವ್ರು ಕೊಡಬೇಕಾಗಿತ್ತು. ನಮ್ಮ ಸರ್ಕಾರದ ಕೆಲಸ ಹೋದು. ಯಾಕಂದ್ರೆ ನೀವು ಎದುರಿಸಲ ಖರ್ಚು ಮಾಡ್ತೀರಿ ಬರೀ ರೋಡಿಗಾಗಿ. ಒಬ್ಬ ವ್ಯಕ್ತಿ ತಯಾರಾದಪ್ಪ ಅಂದ್ರೆ ದೇಶದ ಆಸ್ತಿ ಅಲ್ರಿ ಅವರು. ಒಳ್ಳೆ ಶಿಕ್ಷಣ ಪಡೆದ್ರು, ವೈಜ್ಞಾನಿಕ ಶಿಕ್ಷಣ ಪಡೆದ್ರಪ್ಪ ಅಂದ್ರೆ ಅವ್ರ ಸಮಾಜದ ಆಸ್ತಿ. ಮತ್ತು ಇವತ್ತು ಸಮಾಜ ಅಂತ ಹೇಳೋದು ಇದರಿಂದ, ಶಿಕ್ಷಣದಿಂದ. ಇವತ್ತು ನಮಗಿಂತಲೂ ಮುಂದೆ ಚೆನ್ನಾಗಿ ಹೋಗ್ತಾ ಇದೆ ಅಂದರೆ ಶಿಕ್ಷಣಕ್ಕೆ ಆದ್ಯತೆ ಕೊಟ್ಟದ್ದು. 20-25% ಶಿಕ್ಷಣಕ್ಕೆ ದುಡ್ಡಿನ ತೆಗೆದಿಡ್ತಾ ಇದೆ. ಚೈನಾ, ಅಮೇರಿಕ ಆಗಿರ್ಬೋದು, ಯಾವುದೋ ಆಗಿರ್ಬೋದು. ಇಷ್ಟು ಯಾಕೆ ಮುಂದುವರೆದಪ್ಪ ಅಂದ್ರೆ ಬಜೆಟ್ ತೆಗೆದಿರ್ತಾರೆ. ಆದರೆ ನಮ್ಮಲ್ಲಿ ದುರಂತ ಏನಪ್ಪ ಅಂದ್ರೆ ನಮ್ಮ ಬಜೆಟ್ಗಳು ಕೇವಲ ರೋಡ್ಗಳಿಗೆ ಮತ್ತು ಅದು ಮುಗಿತು ನಮ್ಮ ಕೆಲಸ. ನೀರು ಕೊಡಿಸ್ಬೇಕು, ಅದು ನೀರು ಸ್ವಚ್ಛ ನೀರು ಕೊಡಿಸುವಾಗಿಲ್ಲ. ನೋಡಿರಿ ಇಲ್ಲಿವರೆಗೆ ಇಂದೋರ್ ಹೆಸರು ಕೇಳಿರ್ಬೇಕು ನೀವು. ಸ್ವಚ್ಛ ಭಾರತ ಏನು ಅಭಿಯಾನದಲ್ಲಿ ದೊಡ್ಡ ಹೆಸರು ಮಾಡಿದ್ದಾರೆ ನಮ್ಮರು. ಪರ್ಫೆಕ್ಟ್ ಆಗಿದೆಪ್ಪ ಅಂತೇಳಿ ಮೊನ್ನೆ ಕಲುಷಿತ ತಿಳ್ಕೊಳ್ಳೋದು ಎಷ್ಟು ಜನ ತಿಳ್ಕೊಂಡ್ರು. ಇವತ್ತು ಕಲಬುರಗಿಲೂ ಅದ ಪರಿಸ್ಥಿತಿ ಬಂತು ಅಂತೇಳಿ ನಮ್ಮ ವಿಧಾನಸಭೆಯಲ್ಲಿ ಸುರೇಶ್ ಕುಮಾರ್ ಅವ್ರು ಮಾತಾಡ್ತಾ ಇದ್ದಾರೆ. ಅಂದ್ರೆ ಹೇಳೋದೇನಪ್ಪ ಅಂದ್ರೆ ಸ್ವಚ್ಛ ನೀರೂ ಇಲ್ಲ, ಒಳ್ಳೆಯ ಗಾಳಿ